ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ. ನಾನು ನಿಮ್ಮ ವರದಿಗಾರ ಸಂಗಮೇಶ್ ಮುಷಿಗೇರಿ. ಬನ್ನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮ ಪೂಜ್ಯ ಮುರುಡಿ ಭೀಮಜ್ಜನವರ 70ನೇ ಪುಣ್ಯತಿಥಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ಪುಂಡಲಿಕಪ್ಪ ಜ್ಞಾನಮೋಟೆ ಅವರ 13ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಭಾನುವಾರ ದಿನ ಬೆಳಗ್ಗೆ ನಡೆಯಿತು. ಮುರುಡಿ ಭೀಮಜ್ಜ ತಪೋಭೂಮಿ ಸೇವಾ ಸಮಿತಿಯ ಸಂಚಾಲಕ ಅಮೃತರಾಜ್ ಜ್ಞಾನಮೋಟೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಅಜ್ಜ ಪುಂಡಲಿಕಪ್ಪಜ್ಜನವರ ಆಶಯದಂತೆ ಪ್ರತಿ ವರ್ಷ ಅವರ ಅಭಿಮಾನಿಗಳ ಸಹಕಾರದಿಂದ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಅದರ ಒಂದು ಇದನ್ನು ಉಪಯೋಗವನ್ನು ತಗೊಂಡು ಎಷ್ಟೋ ಜನ ನಾವು ಹೇಳ್ತಿದ್ರು, ಇಲ್ಲಿ ನೀವು ಕಾರ್ಯಕ್ರಮದೊಳಗೆ ಕ್ಯಾಂಪ್ನಲ್ಲಿ ನಾವು ಇದನ್ನು ತಗೊಂಡಿದ್ವಿ, ಆ ಥೆರಪಿ ನಾವು ಕಲರ್ ಥೆರಪಿ ಅದೆಲ್ಲ ಮಾಡ್ಕೊಂಡ್ವಿ, ನಮ್ಮ ಕಾಯಿಲೆಗಳೆಲ್ಲ ನಮ್ಗೆ ಕಡಿಮೆ ಆಗ್ಯಾವ, ವಾಸಿ ಆಗ್ಯಾವ. ಇದನ್ನು ಅದು ನಮ್ಮ ಮನಸ್ಸಿಗೆ ತೃಪ್ತಿ ಅನ್ನಿಸ್ತು. ಯಾಕಂದ್ರೆ ಇಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥ ಇಬ್ಬರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹೊರಗಡೆ ಬ್ಯಾನರ್ ನೋಡ್ಬೇಕು ನಾವು, ನಮಗಾಗಿ ತಮ್ಮ ಪ್ರಾಣದ ಹಂಗಕ್ಕೆ ತೋರಿದು ಹೋರಾಟ ಮಾಡಿದಂತ ಹೈದರಾಬಾದ್ ವಿಮೋಚನಾ ಹೋರಾಟದ ಸರ್ವ ಮಹನೀಯರಿಗೆ ಸೂಕ್ತ ಗೌರವ ಅಥವಾ ಅವರ ಒಂದು ಸ್ಮರಣ ನಿಮಿತ್ತ ಇಂಥ ಉಪಯುಕ್ತ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಅದೊಂದು ಸಂತೋಷ ಸಮಾಚಾರ. ಈ ವೇಳೆ ಪರಮ ಪೂಜ್ಯ ಮುರುಡಿ ಭೀಮಜ್ಜ ಹಾಗೂ ಅವರ ಶಿಷ್ಯರಾದ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕರಾದ ಪುಂಡಲಿಕಪ್ಪ ಜ್ಞಾನಮೋಟೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ಬ್ರಿಟಿಷರಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕ್ರೂರ ನಿಜಾಮರ ಆಳ್ವಿಕೆಯ ಹೈದರಾಬಾದ್ ಪ್ರಾಂತ್ಯದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ನಮ್ಮನ್ನು ಅಗಲಿದ ಮಹನೀಯರು ಹಾಗೂ ಇತ್ತೀಚೆಗೆ ನಿಧನರಾದ ಪುಂಡಲಿಕಪ್ಪನವರ ಪುತ್ರಿ ಶ್ರೀಮತಿ ಜಮುನಾಬಾಯಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮೂಲಕ ನಮನ ಸಲ್ಲಿಸಲಾಯಿತು. ಲೇಖಕ ಕಿಶನ್ ರಾವ್ ಕುಲಕರ್ಣಿ ಅವರು ಮುರುಡಿ ಭೀಮಜ್ಜ ಅವರ ಮಾರ್ಗದರ್ಶನ ಹಾಗೂ ಪುಂಡಲಿಕಪ್ಪ ಜ್ಞಾನಮೋಟೆ ಅವರ ನೇತೃತ್ವದಲ್ಲಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರು ಹೈದರಾಬಾದ್ ಪ್ರಾಂತ್ಯದ ವಿಮೋಚನೆಗೆ ತಮ್ಮ ಜೀವನದ ಹಂಗು ತೊರೆದು ಶ್ರಮಿಸಿದ ಕ್ಷಣಗಳನ್ನು ಬಿಚ್ಚಿಟ್ಟರು. ನಾವು ಇಡೀ ಭಾರತ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೆ, ನಾವು ಹೈದರಾಬಾದ್ ಕರ್ನಾಟಕದ ಭಾಗದವರು 2 ಬಾರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಅಖಂಡ ಭಾರತದ ಸ್ವಾತಂತ್ರ್ಯ 1947 ಆಗಸ್ಟ್ 15ರಂದು ನನಗೆ ಸಿಕ್ಕರೆ, ನಂತರದಲ್ಲಿ ನಾವು ಮತ್ತೆ ನಿಜಾಮನ ವಿರುದ್ಧ ಹೋರಾಡಬೇಕಾಯಿತು. ನಮ್ಮ ಮನೆಯ ಮಹಿಳೆಯರ ಮಾನವನ್ನ ಕಾಪಾಡಲಿಕ್ಕೆ ರಜ್ವಿ ವಿರುದ್ಧ ಹೋರಾಡಬೇಕಾಗಿತ್ತು. ಕಾಸಿಂ ರಜ್ವಿ ಅಂತಕ್ಕಂತಹ ಒಬ್ಬ ಕ್ರೂರ ಸೇನಾನಿ ನಿಜಾಮನ ಪಡೆಯ ನೇತೃತ್ವ ವಹಿಸಿಕೊಂಡಿದ್ದ, ಆತನ ವಿರುದ್ಧ ಹೋರಾಡಬೇಕಾಗಿತ್ತು. ಇದು 1 ವರ್ಷ ಆಯಿತು. 1948 ಸೆಪ್ಟೆಂಬರ್ 17 ಅಪೋಲೋ ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತದ ಒಕ್ಕೂಟವನ್ನೇ ವಿಭಾಗಿಸಿ ಸಾಕಿದೆ. ಈ ಇಷ್ಟು ವರ್ಷದ ಅವಧಿಗಳಲ್ಲಿ, ಆ 1 ವರ್ಷದ ಅವಧಿಯಲ್ಲಿ ಪುಂಡಲಿಕಪ್ಪ ಜ್ಞಾನಮೋಟೆ ಸಾವಿರಾರು ಜನ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇದ್ದಾರೆ. ಮಾಲ್ಗೀತಿಯಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತೇನೆ. 1947 ಆಗಸ್ಟ್ 15ರಂದು ಎಲ್ಲ ಕಡೆ ಸ್ವಾತಂತ್ರ್ಯ ಸೇನಾನಿಗಳು ಏನ್ ಮಾಡಿದ್ರಂದ್ರೆ, ಎಲ್ಲ ಕಡೆ ಕರೆಯನ್ನು ಕೊಟ್ಟರು. ನಾವಿವತ್ತು ನಮ್ಮ ತ್ರಿವರ್ಣ ಧ್ವಜವನ್ನ ಎಲ್ಲ ಭಾಗಗಳಲ್ಲಿ ಹಾರಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡದ್ದನ್ನ ಸಂಭ್ರಮಿಸೋಣ ಅಂತ. ಅದೇ ರೀತಿ ಎಲ್ಲಾ ಕಡೆನೂ ತ್ರಿವರ್ಣ ಧ್ವಜಗಳು ಹೌದು. ಮಾಲ್ಗೀತಿಯಲ್ಲಿ ಸಾಕಷ್ಟು ಜನ ಸೇರಿ ಅವ್ರ ಎಲ್ಲರ ಕೈಯಲ್ಲಿ ತ್ರಿವರ್ಣ ಧ್ವಜ ಇದೆ. ಆದ್ರೆ ಯಾರು ತ್ರಿವರ್ಣ ಧ್ವಜವನ್ನ ಏರಿಸಿಕೊಂಡ ತೀರವನ್ನ ಮಾಡಿ, ಯಾಕಂದ್ರೆ ಅವರು ಸುತ್ತಲೂ ನಿಂತಿರ್ತಕ್ಕಂಥವರೆಲ್ಲರೂ ನಿಜಾಮನ ಸೈನಿಕ ಪಡೆ. ಯಾರು ತ್ರಿವರ್ಣ ಧ್ವಜವನ್ನ ಹಾರಿಸಿದರೋ ಅವರ ಕಂಠವನ್ನ ಸೀಳುವ ಸಿದ್ಧತೆಯಲ್ಲಿ ಅವರೆಲ್ಲರೂ ನಿಂತಿದ್ದರು. ಆ ಒಂದು ಸಂದರ್ಭ ಏನಾದರೂ ಕೈ ತಪ್ಪಿ ಹೋಗಿದ್ರೆ ಆ ಭಾಗದಲ್ಲಿ ಮತ್ತೆ ನಿಜಾಮ ಆಡಳಿತ ಸಾಗಿ ಮುಂದುವರಿತಾ ಇತ್ತು. ಅದೇ ಒಂದು ತಂತ್ರ ಮುಂದುವರಿಸ್ತಾ ಹೋಗ್ತಾ ಇತ್ತು. ಆದರೆ 18 ವರ್ಷದ ಒಬ್ಬ ಹುಡುಗಿ, ಅನಕ್ಷರಸ್ಥೆ ಕಾಳಮ್ಮ ಬಡಿಗೆ ಇರತಕ್ಕಂಥ ಯುವತಿ, ಸೀತಮ್ಮ ಬಡಿಗೆ ಇರತಕ್ಕಂಥ ಯುವತಿ ಏನ್ ಮಾತಾಡಿದ್ರೆ, ತನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಕೋವಿ ಅಂದ್ರೆ ಈಟಿ, ಇನ್ನೊಂದು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ತೀರಾವೇಶದಲ್ಲಿ ಹೋರಾಡ್ತಾ ಜನರ ಮಧ್ಯದಲ್ಲಿ ಬಂದು ಪೋಲನ್ ಮಾತನಾಡಿ ಒಂದೇ ಮಾತನ್ನು ಅಂತಕ್ಕಂಥ ಮಂತ್ರವನ್ನ ಹೇಳಿದ್ದು
ಇಡೀ ಜನ ಏನಂದ್ರೆ ತಮ್ಮ ಕೈಯಲ್ಲಿದ್ದಂತ ಬಾವುಟಗಳನ್ನ ಬಾಲಂಗಳದಲ್ಲಿ ಪ್ರಕಾಶಿಸುವ ಹಾಗೆ ಧ್ವಜಾರೋಹಣ ಮಾಡಿದ್ರು. ನಂತರದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಧ್ವಜಾರೋಹಣ ಮಾಡಿದ್ರು. ಆ ಒಂದು ಸಂಘಟನೆ, ಆ ಒಂದು ಶಕ್ತಿ, ಆ ಒಂದು ಜನರಲ್ಲಿ ಇರ್ತಕ್ಕಂತಹ ದೇಶಾಭಿಮಾನ, ಅಲ್ಲಿರ್ತಕ್ಕಂಥ ಪೊಲೀಸರನ್ನ ಅಂತ ಸಾಕಷ್ಟು ಘಟನೆಗಳಲ್ಲಿ ನಡೆದೋಯ್ತು. ತಾವರಿಗೆರೆಯಲ್ಲಿ ಹರುಳೆ ಮಾಡಿರುವಂತದ್ದು, ಕಾಳು ಕಡಿಗಾಗಿ ಸಾಕಷ್ಟು ಆ ಕಡೆ ಕಳ್ಳತನ ಮಾಡಿ ಬಡವರಿಗೆ ಹಂಚಿರುವಂತದ್ದು, ಇವೆಲ್ಲವೂ ಏನಂತಂದ್ರೆ ಆ ಜ್ಞಾನಮೂರ್ತಿ ಅವರು ಮಾಡಿರುವಂತಹ ಕೆಲಸಗಳಲ್ಲಿ ಸಾಕಷ್ಟು ಸಾಧನೆ. ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಶಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಾಜಿ ಅಧ್ಯಕ್ಷ ಕೆ ಶರಣಪ್ಪ ವಕೀಲರು ಮಾತನಾಡಿ, ಮುರುಡಿ ಭೀಮಜ್ಜನವರ ಮಾರ್ಗದರ್ಶನ ಹಾಗೂ ಪುಂಡಲೀಕಪ್ಪ ಜ್ಞಾನಮೂಟೆ ಅವರ ನೇತೃತ್ವದಲ್ಲಿ ಶ್ರಮಿಸಿದ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮವನ್ನು ನಾವು ಸದಾ ಸ್ಮರಿಸಬೇಕು ಎಂದರು. ಒಳ್ಳೆಯ ಮಾದರಿ ಶಾಸಕರಾಗಿ, ಸ್ವಾತಂತ್ರ್ಯ ಯೋಧರಾಗಿ ಅದರ ಜೊತೆಗೆ ಇವತ್ತಿಗೂ ಈ ಕಾರ್ಯಕ್ರಮ ನಮ್ಮ ಅನುರಾಜ್ ಅವರು ಸಂತೋಷ ಕಾರ್ಯಕ್ರಮ ಮಾಡಿರ್ತಾರೆ. ಅದಕ್ಕೆ ಹೋದರೆ ಯಾವುದು ಅಕ್ಯುಪ್ರೆಷರ್ ಮತ್ತು ಸಲಾದ್ ಥೆರಪಿ ಅದೇ 300 ನಿಮಿಷ ಹೇಳಲು ಬಹಳ ಸಂತೋಷ. ಅದರಲ್ಲಿ ಅಕ್ಯುಪ್ರೆಷರು ಏನಂತೂ ಎಫೆಕ್ಟಿವ್ ಆಗಿ ಯಾವ ರೀತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಅಕ್ಯುಪ್ರೆಷರ್ಗಳಿಂದ ಬಹಳಷ್ಟು ರೋಗಗಳು ಉಂಟಾಗಿ ಯೋಗ ಚಿಕಿತ್ಸೆ ಎಲ್ಲ ಏನು ಹೇಳ್ತಾರೆ ಅವೆಲ್ಲವೂ ಬಹಳಷ್ಟು ಮುಂದುವರೆದಿದ್ದಾವೆ. ಅದರಲ್ಲಿ ಏನು ಓದ್ಬಲ್ಲ ಮಾಡಿದೆ. ಪ್ರಗತಿಪರ ರೈತರಾದ ಡಾಕ್ಟರ್ ದೇವೇಂದ್ರಪ್ಪ ಬೋರ್ಟಿಗಿ ಅವರು ಮಾತನಾಡಿ, ಪುಂಡಲೀಕಪ್ಪ ಜ್ಞಾನಮೂಟೆ ಅವರ ಜೀವನ ಸಾಧನೆ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದರು. ಇವತ್ತು ಸ್ವತಂತ್ರ ನಮಗ ಸಿಕ್ಕಿದ್ದು 1 ವರ್ಷದ ಮೇಲೆ ನಾವು ಸ್ವತಂತ್ರ ಸಿಕ್ಕಿದ್ವಿ. 1 ವರ್ಷದ ಸ್ವತಂತ್ರ ಸಿಕ್ಕಿದ್ವಿ. ಆ ಸ್ವತಂತ್ರ ಪಡ್ಕೋಬೇಕಾದ್ರೆ ಎಷ್ಟು ಮಂದಿ ಜೀವ ತ್ಯಾಗ ಮಾಡಿದ್ರೆ ಲೆಕ್ಕಕ್ಕಿಲ್ಲದ ಜೀವಗಳು ತ್ಯಾಗ ಮಾಡಿದ್ದಾರೆ. ಆ ಮನೆಯಲ್ಲಿದ್ದಂಥ ಸಂಪತ್ತನ್ನ ಇವತ್ತು ಹೋರಾಟಕ್ಕೆ ವಿಷಯ ಕಿಶನ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಇವತ್ತು ನಾವೆಲ್ಲ ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ, ಅದ್ರ ಬೆಲೆ ನಮಗೆ ಗೊತ್ತಿಲ್ಲ. ಸ್ವತಂತ್ರದ ಬೆಲೆ ನಮ್ಗೆ ಗೊತ್ತಿಲ್ಲ. ಅವತ್ತು ಏನ್ ಹೇಳ್ತಾ ಇದ್ರು, ಏನಾದ್ರೂ ಒಂದು ಸಾಮಾನು ಬೇಕಾದ್ರೆ ನಮ್ಮ ಹಿಲ್ಕಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಬಾಂಧವರು ಮಾಡ್ತಿದ್ರೆ ಚೆಕ್ ಪೋಸ್ಟ್ ದಾಟಿ ಹೋಗ್ಬೇಕಾಗ್ತದೆ. ಅವತ್ತು ಆಹಾರದಾನ ಸಮಸ್ಯೆ ಭಯಂಕರ ಇತ್ತು. ಇವತ್ತು ನಿಜಾಮರ ಇವತ್ತು ಅವರ ಒಂದು ದುರ್ಗಣತೆ ಹೆಂಗಿರ್ತದೆ. ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎಸ್.ವಿ. ಡಾಣಿ ಅವರು ಪರಮ ಪೂಜ್ಯ ಮುರುಡಿ ಭೀಮಜ್ಜ ಹಾಗೂ ಅವರ ಶಿಷ್ಯರಾದ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕರಾದ ಪುಂಡಲೀಕಪ್ಪ ಜ್ಞಾನಮೂಟೆ ಅವರ ಜೀವನ ತ್ಯಾಗವನ್ನು ಸ್ಮರಿಸಿದರು. ನಮಗೆ ಮುರುಡಿ ಭೀಮಜ್ಜ ಮತ್ತು ಪುಂಡಲೀಕಪ್ಪ ಜ್ಞಾನಮೂಟೆ ಅವರು ಇವರಿಬ್ಬರು ಗುರು ಶಿಷ್ಯರು. ಇವರಿಗೆ ಪ್ರೇರಕರಾಗಿ ಇದ್ದಂಥವ್ರು ಅಂದ್ರೆ ರಮಾನಂದ ತೀರ್ಥರು. ನಮಗೆ ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಗಜೇಂದ್ರಗಡ ಶಿಬಿರದ ಶಿಬಿರಾಧಿಪತಿಗಳಾಗಿದ್ದಂಥವ್ರು ಪುಂಡಲೀಕಪ್ಪ ಜ್ಞಾನಮೂಟೆ ಅವರು. ಅಷ್ಟೇ ಅಲ್ಲ, ಮುಂದೆ ಈ ಹೋರಾಟವನ್ನ ಮಾಡಿ 1948 ಸೆಪ್ಟೆಂಬರ್ 17ಕ್ಕೆ ನಮಗೆ ಸ್ವಾತಂತ್ರ್ಯ ಲಭ್ಯ ಆಯ್ತು ಈ ಭಾಗಕ್ಕೆ. ತದನಂತರ ಕಾಂಗ್ರೆಸ್ ನಮ್ಮ ಆಡಳಿತವನ್ನ ಚುಕ್ಕಾಣಿಯನ್ನ ಹಿಡಿಯುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಶಾಸಕರ ಒಂದು ಟಿಕೆಟ್ ಅನ್ನ ಪುಂಡಲೀಕಪ್ಪ ಜ್ಞಾನಮೂಟೆ ಅವರಿಗೆ ಕರೆಸಿ ಹೈದರಾಬಾದ್ ನಲ್ಲಿ ಕೊಟ್ಟು ಅವರನ್ನ ಕುಷ್ಟಗಿಯ ಶಾಸಕರಾಗಿ ಆಯ್ಕೆ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂತವರು ಮತ್ತು 2 ಬಾರಿ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು, ಅಂತವರ ಪುಣ್ಯ ಸ್ಮರಣೋತ್ಸವವನ್ನ ಆಚರಿಸುವಂತಹದ್ದು ಅದು ನಮಗೆ ಅಮೃತರಾಜ್ ಜ್ಞಾನಮೂಟೆ ಮತ್ತು ಅವರ ಕುಟುಂಬ ವರ್ಗದವರು ಪ್ರತಿ ವರ್ಷ ಇದನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಸ್ನೇಹಿತರು ಕೇಳ್ತಿದ್ವಿ ಅವ್ರಿಗೆ, ಇದು ಎಷ್ಟು ವರ್ಷ ನೀವೇ ಮಾಡೋದು, ಇದನ್ನ ಸಾರ್ವಜನಿಕವಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ, ಒಂದಷ್ಟು ನಮ್ಮಿಂದಲೂ ಕೂಡ ದೇಣಿಗೆ ತಗೊಳ್ರಿ ಅಂತ ಕೇಳಿದ್ರೆ ಆ ಅಮೃತರಾಜ್ ಅವರು ಹೋಗ್ತಾ ಇದ್ರು. ಇಲ್ಲ ಸರ್, ಎಷ್ಟು ದಿವಸ ಸಾಧ್ಯ ಆಗುತ್ತೆ, ನಮ್ಮ ಹಿರಿಯರು ಅವ್ರೇನು ಹಾಕಿಕೊಟ್ಟಂತ ಒಂದು ನಮ್ಗೆ ಆ ಒಂದು ಋಣ ಇದೆ, ಅದನ್ನ ನಾವು ತೀರಿಸುವವರೆಗೂ ಸಾಧ್ಯವಾದಷ್ಟು ಮಾಡ್ತೀವಿ, ಮುಂದೆ ಈ ಸಮಾಜಕ್ಕೆ ಈ ಕಾರ್ಯಕ್ರಮವನ್ನು ನಾವು ಬಿಟ್ಕೊಡ್ತೀವಿ ಅನ್ನುವಂತ ಮಾತನ್ನು ಕೂಡ ಅಮೃತರಾಜ್ ಅವರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ನಮ್ಮ ಮನೆಯ ತಂದೆ ತಾಯಿಗಳ ಪುಣ್ಯ ಸ್ಮರಣೆಯನ್ನ ನಾವು ಮಾಡಿ ನೆನಪು ಮಾಡಿಕೊಳ್ಳದೆ ಇರುವಂತಹ ಕಾಲಘಟ್ಟದಲ್ಲಿ ಇದ್ದೀವಿ.
ಆದ್ರೆ ಇವತ್ತು ನಾಡಿಗಾಗಿ ಹೋರಾಟ ಮಾಡಿ ಈ ಕ್ಷೇತ್ರದ ಶಾಸಕರಾಗಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದಂತ ಪುಂಡಲೀಕಪ್ಪ ಜ್ಞಾನಮೂರ್ತಿ ಅವರ ಕುರಿತು ಈ ಒಂದು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡಿ ಸಮಾಜಮುಖಿಯಾದಂತ ಒಂದಷ್ಟು ನಮ್ಗೆ ಇವತ್ತು ವೈದ್ಯಕೀಯ ನೆರವಿರ್ಬೋದು, ಅಂಗವಿಕಲ ಮಕ್ಕಳಿಗೆ ಪ್ರೋತ್ಸಾಹಧನ ಇರ್ಬೋದು, ಮತ್ತೆ ಬಡ ಮಕ್ಕಳಿಗೆ ಏನಾದರೂ ಪ್ರೋತ್ಸಾಹ ಇರ್ಬೋದು, ಪ್ರತಿಭಾ ಪುರಸ್ಕಾರ ಇರ್ಬೋದು, ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪುಂಡಲೀಕಪ್ಪ ಜ್ಞಾನಮೂರ್ತಿ ಅವರನ್ನ ಜೀವಂತವಾಗಿರೋದು, ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ನೆನಪನ್ನ ಚಿರಸ್ಥಾಯಿಯಾಗಿ ಕುತ್ತಿಗೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡುವಂತಹದ್ದು ಈ ಕಾರ್ಯಕ್ರಮದ ಸದುದ್ದೇಶ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಮತ್ತೆ ಅವ್ರು ಎಷ್ಟು ನಿಸ್ವಾರ್ಥಗಳಿದ್ರು ಇಬ್ರು ಅಂದ್ರೆ ಶ್ರೀ ಭೀಮಜ್ಜ ಮುರಳಿ ಅವರು ಅಗರ್ಭ ಶ್ರೀಮಂತರಾಗಿದ್ರು. ಅವ್ರು ಇಡೀ ತಮ್ಮ ಸಂಪತ್ತನ್ನ, ತಮ್ಮ ಬದುಕನ್ನ ಅವ್ರು ಏನ್ ಮಾಡಿದ್ರು ನಮ್ಮ ಸಮಾಜಕ್ಕೆ ತ್ಯಾಗ ಮಾಡಿದ್ರು. ಅವರನ್ನ ಕುರಿತು ನಮ್ಗೆ ಅವರ ಗ್ರಂಥ ಒಂದು ಕ್ರಾಂತದರ್ಶಿ ಪರಮ ತಪಸ್ವಿ ಮುರಳಿ ಭೀಮಜ್ಜ ಎಂಬಂತ ಗ್ರಂಥ, ಆ ಗ್ರಂಥದ ಮುದ್ರಣಕ್ಕೆ ದೇವೇಂದ್ರಪ್ಪ ಗೌಟಿ ಅವರು ದಾಸೋಹಿಗಳು. ಹಾಗಾಗಿ ಆ ಒಂದು ಗ್ರಂಥದಲ್ಲಿ ಒಂದು ಮಾತು ಬರ್ತದೆ, ನಮಗೆ ಅಭಿನವ ಕವಿಶ್ರೀಗಳು ಮುರಳಿ ಭೀಮಜ್ಜರ ಬಗ್ಗೆ ಒಂದು ಮಾತು ಬರೀತಾರೆ. ಏನಂದ್ರೆ ಮಾನವರ ರಾಜ್ಯದಲ್ಲಿ ದೇವರ ಸಾಮ್ರಾಜ್ಯ ಬೆಳಗಲಿ ಎಂಬ ಮೂಲ ಧ್ಯೇಯ ವಾಕ್ಯದೊಂದಿಗೆ ತಮ್ಮ ಬದುಕನ್ನು ಸಲ್ಲಿಸಿದಂತವರು ಮುರಳಿ ಭೀಮಜ್ಜ ಅಂತ ಹೇಳಿ ಅವರು ಹೇಳ್ತಾರೆ. ಅವರು ಅಕ್ಷರಶಃ ಆದರ್ಶವಾದಿಯಾಗಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಗಾಂಧಿಯ ಒಂದು ತತ್ವದಲ್ಲಿ ಅಚಲ ನಂಬಿಕೆಯನ್ನ ಇಟ್ಕೊಂಡಿದ್ರು. ಹಾಗಾಗಿ ಅವರೊಬ್ಬ ಸ್ವಾತಂತ್ರ್ಯ ಸೇನಾನಿಯಾಗಿ ಮುರಳಿ ಭೀಮಜ್ಜನವರು ಕಾರ್ಯವನ್ನು ನಿರ್ವಹಿಸಿದ್ರು. ಇನ್ನು ಅವರ ಪರಮ ಶಿಷ್ಯರು ಅಂತಂದ್ರೆ ಶ್ರೀಯುತ ಪುಂಡಲೀಕಪ್ಪ ಜ್ಞಾನಮೂರ್ತಿ ಅವರು. ಅವರ ಬಗ್ಗೆ ನಾವಿಲ್ಲಿ ಬಹಳಷ್ಟು ಈಗಾಗಲೇ ವಿವರಗಳು ತಮಗೆ ಗೊತ್ತಿದೆ. ಆದರೂ ಕೂಡ ಸ್ವಾತಂತ್ರ್ಯ ಸೇನಾನಿ ಪುಂಡಲೀಕಪ್ಪ ಜ್ಞಾನಮೂರ್ತಿ ಅವರನ್ನ ಕುರಿತು ನಮಗೆ ರಾಮಣ್ಣ ಅವಳೆಯವರು ನಿಮ್ಮ ಆತ್ಮಕಥೆ ಬರೀತೀವಿ, ಸ್ವಲ್ಪ ನಿಮ್ಮ ಕಥೆ ಹೇಳ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ, ಪುಂಡಲೀಕಪ್ಪನವರು ಅವ್ರು ಒಂದ್ ಕಡೆ ಆ ಪುಸ್ತಕದಲ್ಲಿ ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ನಾನೊಬ್ಬ ಶ್ರೀಸಾಮಾನ್ಯ, ನಾನು ಯಾವುದೇ ಅಸಾಮಾನ್ಯವಾದಂತ ಒಂದು ಸಾಧನೆ ಮಾಡಿಲ್ಲ, ಅಕ್ಷರ ಸಂಸ್ಕೃತಿ ನನಗಿರ್ಲಿಲ್ಲ, ಜನರ ಬೆಂಬಲದೊಂದಿಗೆ ನಾನೇನ್ ಮಾಡಿದೆ ಅಂದ್ರೆ ಒಂದಷ್ಟು ಹೋರಾಟ ಮಾಡಿದೆ, ಅನ್ನ ಸಂತರ್ಪಣೆಯನ್ನು ಮಾಡಿದೆ, ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. ನಿನ್ನ ಜನ ಆಯ್ಕೆ ಮಾಡಿದ್ರಿಂದ ಈ ಕ್ಷೇತ್ರದ ಶಾಸಕನಾಗಿ ಕೆಲವು ಕಾರ್ಯಗಳನ್ನ ನಾನು ಕೈಗೊಂಡೆ. ಹಾಗಾಗಿ ನನ್ನ ಆತ್ಮಚರಿತ್ರೆ ಬಲಿವಸ್ತು ನಾನು ದೊಡ್ಡ ವ್ಯಕ್ತಿ ಅಲ್ಲ ಅಂತ ಹೇಳಿ ಜ್ಞಾನಮೂರ್ತಿ ಅವರು ತಮ್ಮ ಅಭಿಪ್ರಾಯವನ್ನ ರಾಮಣ್ಣ ಅವಳೆಯವರು ಮುಂದೆ ಪ್ರಸ್ತಾಪ ಮಾಡ್ತಾರೆ. ಯಾಕಂದ್ರೆ ನೋಡಿ, ನಾವಿವತ್ತು ಏನೂ ಸಾಧನೆ ಮಾಡಿರಂಗಿಲ್ಲ, ನಾವೇನೋ ಮಾಡಿದೀವಿ ಅಂತ ಬಿಂಬಿಸ್ಕೊಳ್ತಿದ್ವಿ. ಆದ್ರೆ ಅಂತ ಒಂದು ಅಪ್ಪಟ ಹೋರಾಟಗಾರರಾಗಿದ್ರು, ಶಿಬಿರಾಧಿಪತಿಗಳಾಗಿದ್ರು, 2 ಬಾರಿ ಶಾಸಕರಾಗಿದ್ರು, ಯಾವುದೇ ಶ್ರೀಮಂತ ಬದುಕದೇನೆ ಈ ಜನಗಳಿಗಾಗಿ ತಮ್ಮ ಬದುಕನ್ನ ಮೀಸಲಿಟ್ಟು ತಮ್ಮ ಆತ್ಮಕಥೆ ಬರೆದುಕೊಳ್ಳೋದಕ್ಕೆ ಅವರು ನಿರಾಕರಿಸಿದಂತ ಒಬ್ಬ ನಿಸ್ವಾರ್ಥ ವ್ಯಕ್ತಿಯಾಗಿದ್ರು. ಹಾಗಾಗಿ ನಮ್ಗೆ ಮತ್ತೆ ಅವ್ರಿಗೆ ನೋಡ್ರಿ, ಅವರ ಕಾಲಘಟ್ಟದಲ್ಲಿ ಅವ್ರಿಗಿಂತ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರ ಒಡನಾಡಿಯಾಗಿದ್ರು, ಜೊತೆಗೆ ನಿಷ್ಠುರವಾದಿಯಾಗಿದ್ರು, ಸರಳ ವ್ಯಕ್ತಿಯಾಗಿದ್ರು, ಗಾಂಧಿವಾದಿಯಾಗಿದ್ರು, ಗಾಂಧಿ ತತ್ವಗಳ ಚಿಂತಕರಾಗಿದ್ರು, ಜೊತೆಗೆ ಆಧ್ಯಾತ್ಮಿಕ ಜೀವಿಯಾಗಿದ್ರು. ಬದುಕಿನ ಕಡೆಗೆ ಮುಖ ಮಾಡಿ ಅವ್ರು ಏನ್ ಮಾಡಿದ್ರಂದ್ರ ತಮಗಾಗಿ ಏನನ್ನು ಅವರು ಉಳಿಸ್ಕೊಡಿ. ಅವ್ರು ಹೇಳ್ತಿದ್ರು, ಏನ್ ಹೇಳ್ತದಂದ್ರ, ನನಗಾಗಿರುವ ಮಿತಿಯ ಒಳಗಡೆ ನಾನು ಇಷ್ಟು ಸಾಧನೆ ಮಾಡಿದ್ದೆ ದೊಡ್ಡದು ಅಂತ ಹೇಳಿ ಅವ್ರು ಒಂದ್ ಕಡೆ ಬರೆದುಕೊಳ್ತಾರೆ. ಅಂದ್ರೆ ಅಂತ ಒಬ್ಬ ವ್ಯಕ್ತಿಯನ್ನು ಕುರಿತು ನಾವಿವತ್ತು ಚಿಂತನ ಮಂಥನ ಮಾಡುವಂತಹದ್ದು, ಅವರ ಮಾದರಿಯನ್ನ, ಅವರ ಆದರ್ಶಗಳನ್ನ ನಾವಿವತ್ತು ಈ ಕಾಲಕ್ಕೆ ಒಗ್ಗಿಸಿಕೊಳ್ಳೋದಕ್ಕೆ ನಮಗೆ ಅವರ ಆದರ್ಶ ಅಗತ್ಯ ಅನ್ನುವಂಥದ್ದನ್ನ ಈ ಕುಟುಂಬ ವರ್ಗದ ಜನ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಪರಮ ಪೂಜ್ಯ ಮುರಳಿ ಭೀಮಜ್ಜ ಹಾಗೂ ಅವರ ಶಿಷ್ಯರಾದ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಶಾಸಕರಾದ ಪುಂಡಲೀಕಪ್ಪ ಜ್ಞಾನಮೂರ್ತಿ ಅವರ ಸ್ಮರಣೆ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರದು. ಅವರ ದೇಶದ ಮೇಲಿನ ಅಭಿಮಾನ, ಭಕ್ತಿ, ಪ್ರೇಮ ಹಾಗೂ ಸಾಮಾಜಿಕ ಕಳಕಳಿಯನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿ ಶಿವಪ್ಪ ನೀರಾವರಿ, ಸಿವಿಲ್ ಇಂಜಿನಿಯರ್ ವೀರೇಶ್ ಬಂಗಾರಶೆಟ್ಟರ್, ಬೆಂಗಳೂರಿನ ಬಸವ ಅಕ್ಯೂ ಅಕಾಡೆಮಿಯ ಗಂಗಾಧರ್, ಪುಂಡಲೀಕಪ್ಪ ಜ್ಞಾನಮೂರ್ತಿ ಕುಟುಂಬ ಸದಸ್ಯರು ಸೇರಿದಂತೆ ಇತರೆ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಸದಸ್ಯರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶ್ರೀ ಮುರಳಿ ಭೀಮಜ್ಜ ತಪೋಭೂಮಿ ಸೇವಾ ಸಮಿತಿಯ ಸದಸ್ಯ ಎ.ವೈ. ಲೋಕರೆ ಅವರು ಕಾರ್ಯಕ್ರಮ ನಿರೂಪಿಸಿದರು. ನಂತರ ಬೆಂಗಳೂರಿನ ಬಸವ ಅಕ್ಯೂ ಅಕಾಡೆಮಿಯಿಂದ 350ಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮ ಮಾಡಿ ಸ್ಮರಣೆ ಮಾಡಿಬಿಡ್ತಕ್ಕಂಥದ್ದಲ್ಲ, ಈಗಾಗಲೇ ಬಹಳಷ್ಟು ಜನ ಬಂದಿದ್ದಾರೆ. ಜನರ ಆರೋಗ್ಯನೂ ಕೂಡ ಇದರಿಂದ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆರೋಗ್ಯ ಶಿಬಿರವನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ತೆರಪೇನೆ ಮಾಡ್ತಾರೆ. ಅವ್ರು ಹೇಳಿದ್ರು ನಮಗೆ ಹಿಂದಿನ ದಿನಮಾನಗಳಲ್ಲಿ ಒಬ್ಬ ಡಾಕ್ಟರ್ ಇದ್ರು, ಎಲ್ಲವೂ ನೋಡಿ ಹೇಳ್ತಿದ್ರು. ಇವತ್ತು ಹಂಗಾಗಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿ ನಮ್ಗೆ ಓದಿ ಹೇಳ್ತಿದ್ರೆ ಒಬ್ಬ ಡಾಕ್ಟರ್ ನಮ್ಮ ನಗರ ನೋಡಿ ಹೇಳ್ಬಿಟ್ಟಿದ್ದಾನೆ. ನಾಡಿ ನೋಡಿ ನಮ್ಮ ಹಿರಿಯರು ನನಗೆ ಹಿಂಗಿದೆ ಎಫೆಕ್ಟ್ ತೊಗೊಂಡು ನಾವು ತೊಗೊಂಡೋಗಿ ಆರಾಮ ಆಗ್ತದೆ. ಒಂದು ತಿಂಗಳು ಕೈಗೆ ಒಬ್ಬ ಡಾಕ್ಟರ್ ಆಗ್ಯಾನ, ಕಾಲಿಗೆ ಒಬ್ಬ ಡಾಕ್ಟರ್ ಆಗ್ಯಾನ, ಮತ್ತೆ ಅದ್ರಾಗ ಎಡಗೈ ಬೇರೆ ಬಲಗೈ ಬೇರೆ. ಅದಾದ್ಮೇಲೆ ಬಟ್ ಒಂದೊಂದು ಬೆರಳಿಗೆ ಒಬ್ಬೊಬ್ಬ ಡಾಕ್ಟರ್ ಆಗ್ಯಾನೆ. ಆ ಪರಿಸ್ಥಿತಿ ನಾವು ಬೆಳೆದಿದ್ದೀವಿ. ಅಂದರೆ
ನಮ್ಮ ಹಿಂದಿನ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ನಾವು ಮರೆತು ಹೋಗಿದ್ದೀವಿ ಅಂತಕ್ಕಂಥದ್ದು ಇವತ್ತು ಪುನಃ ಬರಬೇಕಾಗಿ ಹೌದು. ಇವತ್ತು ನಮಗೂ ಇವತ್ತು ಕೂಡ ನೆನಪಿದೆ. ನನಗೂ ಭಾಳ ಚಿಕ್ಕವನಾಗಿರ್ತಕ್ಕಂಥ ನಮ್ಮ ಅಜ್ಜಿ ಚೋಳ್ಕರಿಂದ ಮನೆ ಕಟ್ಟಿರ್ತಕ್ಕಂಥ ಚೋಳ್ಕರಗಳಿದ್ದು ಕೈಗೆ ಎಲ್ಲಿ ಚೋಳ್ಕರಿದ್ದು ನಾನು ಈಗ ಚೋಳ್ಕರದು ಅಂತ ನಮ್ಮ ಅಜ್ಜಿ ಮುಂದೆ ಹೇಳಿದ ನಮ್ಮ ಅಜ್ಜಿ ಏನು ಮಾಡ್ತಾರೆ ಬೂದಿ ಅಂತ ಅಲ್ಲಿ ಏನು ಒಲೆ ಇರ್ತದೆ ಒಲೆಯಲ್ಲಿ ಇರ್ತಕ್ಕಂಥ ಬೂದಿಯನ್ನು ತಗೊಂಡು ಈಗ ಮೈಗೆ ಹಚ್ಚಿಬಿಟ್ಟಿದ್ದ ಇಲ್ಲಿ ಕೇಳೋದಲ್ಲ ಬಂದೆ ಮತ್ತೆ ಪುನಃ ಆಸ್ಪತ್ರೆ ನಮ್ಮ ಅಪ್ಪರು ಬಂದ್ಮೇಲೆ ಏನು ಬೂದಿ ಪಡ್ಕೊಂಡ್ಮೇಲೆ ಯಾಕೆ ಆಗುತ್ತೆ ಹಿಂಗೆ ಚೋಳ್ಕರಿತದ ಕಚ್ಚಿ ಹೇಳ್ತಾರೆ ಸುಮಾರು ಅಂದರೆ ಹಿರಿಯರು ಮಾಡಿರ್ತಕ್ಕಂಥದ್ದು ನಾವು ಮರೆತು ಹೋಗ್ತಿದ್ದೇವೆ ಅಂತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಮತ್ತೆ ನಾವು ನೆನಪು ಮಾಡಿಕೊಂಡು ಈ ಒಂದು ಚಿಂತ ಕಾರ್ಯಕ್ರಮದಲ್ಲಿ ಬಹುಶಃ ಜ್ಞಾನಮೂರ್ತಿ ಕುಟುಂಬದವರು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ವಿಚಾರ ಬೇಡಿ ನಾನು ಕೂಡ ಈಗಾಗಲೇ ಪೂಜ್ಯ ತಂದೆಯವರು ಹುಲಿಕಪ್ಪನವರ ರಾಜಕೀಯ ಶಿಷ್ಯರು, ರಾಜಕೀಯ ಕುಟುಂಬದ ಕುಡಿ ನಾನು, ಅವರ ಕುಟುಂಬ ರಾಜಕೀಯ ಕುಟುಂಬದ ಕುಡಿ ನಾನು ಕೂಡ. ಅವರು ಕೂಡ 2 ಬಾರಿ ಶಾಸಕರಾಗಿದ್ದರು, ತಂದೆಯವರು ಕೂಡ 2 ಬಾರಿ ಶಾಸಕರು, ನಾನು 3 ಬಾರಿ ಶಾಸಕನಾಗಿ ಈ ಕ್ಷೇತ್ರದ ಜನರ ಆಶೀರ್ವಾದವನ್ನು ಹೊಂದಿದ್ದೇನೆ ಅಂತಕ್ಕಂಥ ಮಾತು ಹೇಳಿ ಖಂಡಿತವಾಗಿ ಬೇರೆ ಬೇರೆ ರಚನಾತ್ಮಕ ಕೆಲಸಗಳನ್ನು ಮಾಡೋದ್ರ ಮೂಲಕ ಅಂಗವಿಕಲರು ನೋಡಿರುವ 14-15 ವರ್ಷ ನಿಜವೂ ಕೂಡ ನಮಗೆ ತಂದೆ ತಾಯಿಗಳು ಸಾಕೋದು ಕೂಡ ಒಂದಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ತಾಮಾಗ್ತಿದ್ರು. ಅವರಿಗೆ ಸಹಾಯ ನೆರವು ಮಾಡ್ತಕ್ಕಂಥದ್ದು ಹೀಗೆ ಬೇರೆ ಬೇರೆ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಅವ್ರು ಇನ್ನೂ ಕೂಡ ಜೀವಂತವಾಗಿರ್ತಕ್ಕಂಥ ಆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತು ಹೇಳಿ ಈಗ ಇದೇ ರೀತಿ ಅವರು ಮುಂದುವರಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಮುಂದಿನ ದಿನಮಾನಗಳು ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಕೂಡ ಇರಲಿ. ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ದೇಶಾಭಿಮಾನವನ್ನು ನಾವು ಉಳಿಸ್ಕೊಳ್ಳೋಣ, ದೇಶಾಭಿಮಾನವನ್ನು ಬೆಳೆಸೋಣ. ಆ ಮೂಲಕ ನಾವು ಎಲ್ಲರೂ ಕೂಡ ದೇಶಭಕ್ತರಿಗೆ ಮೆರೆಯೋಣ ಅಂತಕ್ಕಂಥ ಮಾತು ಹೇಳಿ ನಿಮ್ಮ ಕೂಡ ವಂದಿಸಿದ ಮಾತು ಮುಗಿಸೋಣ. ಧನ್ಯವಾದಗಳು. ಸತ್ಯ ಸುದ್ದಿ, ನಿಖರ ಮಾಹಿತಿ, ಜನರ ಧ್ವನಿ ನೋಡ್ತೀರಿ. BG+ ಪಕ್ಕಾ ಸುದ್ದಿವಾಹಿನಿ. ನಿಮ್ಮ ಸುದ್ದಿ ಹಾಗೂ ಜಾಹೀರಾತುಗಳಿಗೆ ಸಂಪರ್ಕಿಸಿ.